ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಕೈಯಲ್ಲಿ ಬಹಳಷ್ಟು ವಿಶೇಷವಾದಂಥ ಚಿಹ್ನೆಗಳು ಇದಾವೆ. ಸೊ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ, ಸ್ಪೆಷಲಿ ಈ ಒಂದು ಕೈಯಲ್ಲಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಹೆಡ್ಲೈನ್, ಇದು ಹಾರ್ಟ್ ಲೈನ್. ಇವೆರಡರ ಮಧ್ಯೆ ಇಲ್ಲಿ ಬರುತ್ತಲ್ಲ, ಇದು ಮಂಗಳ ರೇಖೆ ಅಂತ ಕರಿತೀವಿ, ಮಾರ್ಚ್ ಲೈನ್ ಅಂತ ಕರಿತೀವಿ. ಈ ತರ ಲೈನ್ ಇರುವಂತವ್ರಿಗೆ ಮಲ್ಟಿಪಲ್ ಮಲ್ಟಿಪಲ್ ಆಸ್ತಿ ಅಂದ್ರೆ ಇದನ್ನ ನಾವು ಏನಂತ ಕರಿಬಹುದು ಅಂದ್ರೆ ಬಹಳಷ್ಟು ಭೂಮಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಂದು ಭೂಮಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು, ಈ ತರ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅದೃಷ್ಟಶಾಲಿ ಆಗಿರ್ತಾರೆ. ಇನ್ನೊಂದು ಪಾಸಿಟಿವ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಸೂರ್ಯ ರೇಖೆ ಬಂದಿದೆ. ಸೂರ್ಯ ರೇಖೆಗೆ ಬಂದು ಇದು ಟಚ್ ಆಗಿರೋದ್ರಿಂದ ಈ ಒಂದು ಆಸ್ತಿ, ಐಶ್ವರ್ಯ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವರು ಬಹಳಷ್ಟು ಯಶಸ್ಸನ್ನು ಗಳಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿದ್ದು. ನೆಕ್ಸ್ಟ್ ನೋಡಿ, ನೀವು ಹೆಡ್ಲೈನ್ ನೋಡಿ. ಹೆಡ್ಲೈನು ಲೈಫ್ ಲೈನ್ ಮತ್ತೆ ಇದಕ್ಕೆ ಸೇರಿದಂಗೆ ಇಂಡಿಪೆಂಡೆಂಟ್ ಆಗಿರೋದನ್ನ ಕಾಣಿಸ್ತಿದೆ. ಸೊ ಇಂಡಿಪೆಂಡೆಂಟ್ ಆಗಿರುವಂತದ್ದನ್ನ ಕಾಣಿಸ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಒಂದು ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಭಾಗ್ಯ ರೇಖೆ ಇಲ್ಲಿಂದ ಹೀಗೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಅದು ಲೈಫ್ ಲೈನ್ ಇಂದ ಅದಕ್ಕೆ ಒಂದು ಭಾಗ್ಯ ರೇಖೆಗೆ ಚಂದ್ರ ಪರ್ವತದಿಂದ ಒಂದು ಬ್ರಾಂಚ್ ಬಂದು ಜಾಯಿನ್ ಆಗಿರೋದನ್ನ ಕಾಣಿಸುತ್ತೆ. ಈ ತರ ಜಾಯಿನ್ ಆಗಿದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಅದ್ಭುತವಾದಂತ ಒಂದು ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಜನರ ಸಪೋರ್ಟ್ ಆಗಿರ್ಬೋದು, ಇವರು ಗಳಿಸ್ತಾರೆ. ಇದರಿಂದ ಬಹಳಷ್ಟು ಹಣವನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು, ಎಸ್, ಇವರ ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಹೀಗೆ ಬಂದಿರೋದನ್ನ ಕಾಣಿಸುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಒಂದು ಟರ್ನ್ ಅನ್ನು ತಗೊಂಡಿರೋದು, ಅಂದ್ರೆ ಅದರ ಒಂದು ಡೈರೆಕ್ಷನ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರೋದನ್ನು ಕಾಣಿಸುತ್ತೆ. ಒಂದು 45ರ ಆಸುಪಾಸಲ್ಲಿ ಒಂದು ಬದಲಾವಣೆಯನ್ನ ಕಾಣ್ತಾ ಇರೋದನ್ನ ಕಾಣಿಸುತ್ತೆ. ಸೊ ಆ ನಂತರ ನೋಡಿ, ಆನಂತರ ಸರಿ ಸುಮಾರು ಒಂದು 55ರ ನಂತರ ತುಂಬಾ ಉತ್ತಮವಾದಂತಹ ಹಣಕಾಸಿನ ಲಭ್ಯತೆ ಇರೋದನ್ನ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ರೇಖೆ ಸಹ ಇಲ್ಲಿರೋದನ್ನ ಕಾಣಿಸ್ತಾ ಇದೆ. ಸೊ ಇದು ತುಂಬಾ ಉತ್ತಮವಾದಂತಹ ಚಿಹ್ನೆ ಅಂತ ಹೇಳ್ಬೋದು. ಹಣ 2 ಅಥವಾ 3 ಕಡೆಗಳಿಂದ ಇವರಿಗೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಉಳಿದಂತೆ ಇವರಿಗೆ ನೋಡಿ, ಸಕ್ಸಸ್ ಲೈನ್ ಅಥವಾ ಸೂರ್ಯ ರೇಖಾ ಅಂತ ಏನ್ ಕರಿತೀವಿ, ಅದು ತುಂಬಾ ಸ್ಪಷ್ಟವಾಗಿರೋದನ್ನ ಕಾಣಿಸುತ್ತೆ. ಇವರು ಎಂದಿದ್ರು ತಾವು ಮಾಡುವಂತ ಕೆಲಸಗಳಲ್ಲಿ ವಿಜಯಶಾಲಿ ಆಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ಎಸ್ ನೋಡಿ, ಇಲ್ಲಿ ಗುರು ಪರ್ವದಲ್ಲಿ ಇಲ್ಲಿ ಟ್ರಯಾಂಗಲ್ ಸಿಂಪಲ್ ಆಗಿ ಬಟ್ ತುಂಬಾ ಶಾರ್ಪ್ ಆಗಿರೋ ಟ್ರಯಾಂಗಲ್ ಅನ್ನ ಇಲ್ಲಿ ಕಾಣಬಹುದು ನೀವು. ಸೊ ಇದು ಸಹ ಇವರ ಒಂದು ಪ್ರೊಡಕ್ಟಿವಿಟಿಗೆ ಹೈಲೈಟ್ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ. ಸೊ ಗುರು ಪರ್ವತದಲ್ಲಿ ಯಾರಿಗೆ ಟ್ರಯಾಂಗಲ್ ಇರುತ್ತೆ, ಅವರು ಬಹಳಷ್ಟು ಹಣ ಐಶ್ವರ್ಯವನ್ನು ಮಾಡೋದಲ್ಲದೆ ಸಾಕಷ್ಟು ಹೆಸರನ್ನ ಸಹ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ನೋಡಿ, ಹಾರ್ಟ್ ಲೈನ್ ಪೂರ್ತಿ ಒಂದು ಸ್ಟ್ರೈಟಿಶ್ ಆಗಿ ಹೋಗಿ ಎಂಡ್ ಆಫ್ ದಿ ಪಾಮ್ ವರೆಗೂ ತಲುಪಿರೋದನ್ನ ಕಾಣಿಸುತ್ತೆ. ಈ ತರ ಇರೋ ವ್ಯಕ್ತಿ ಎಮೋಷನ್ಸ್ ಅನ್ನ ಆದಷ್ಟು ಬೇಗ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಇವ್ರ ಎಮೋಷನ್ಸ್ ಇವರ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋತಾರೆ. ಇವರು ಅದರಿಂದ ಅನುಕೂಲ ಪಡ್ಕೋತಾರೆ ಹೊರತು ಎಮೋಷನಲ್ ಆಗಿ ಏನೇನೋ ಮಾಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಇದೊಂದು ಪಾಸಿಟಿವ್ ಚಿಹ್ನೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಅತ್ಯಂತ ಉತ್ತಮವಾದ ಚಿಹ್ನೆ ಅಂದ್ರೆ ನೋಡಿ, ಜೀವನ ರೇಖೆ ಹೀಗೆ ಒಂದು ಕೇತು ಪರ್ವತದಲ್ಲಿ ಎಂಡ್ ಆಗಿರೋದು ನಾವು ಕಾಣ್ಬೋದು. ನೋಡಿ, ಸ್ವಲ್ಪ ಮುಂದೆ ಹೋಗ್ತಾ ಇದೀನಿ. ನೋಡಿ, ಕೇತು ಪರ್ವತದಲ್ಲಿ ಜಾಯಿನ್ ಆಗಿರೋದು ಅಲ್ಲಿ ಬಹಳ ಉತ್ತಮವಾದಂತ ಚಿಹ್ನೆ ಇದು ಅಂತ ಹೇಳ್ಬೋದು. ಅದರ ಜೊತೆಗೆ ಇವ್ರಿಗೆ ಮಂಗಳ ರೇಖೆ ನೋಡಿ, ಎಸ್, ಸೆಕೆಂಡ್ ನೋಡಿ, ಇಲ್ಲಿ ಮಂಗಳ ರೇಖೆ ಬಂದು ಬಹಳ ಉತ್ತಮವಾಗಿ ಫುಲ್ ದೀರ್ಘವಾದಂತ ಮಂಗಳ ರೇಖೆ ಇರೋದ್ರಿಂದ ಇವರಿಗೆ ಬಹಳಷ್ಟು ಉತ್ತಮವಾದಂತ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಲೈಫಲ್ಲಿ.
ಬಹಳ ಉತ್ತಮವಾದಂಥ ಪ್ರೊಟೆಕ್ಷನನ್ನು ಸಿಗುವಂಥದ್ದು ಸಾಧ್ಯತೆ ಇರೋದ್ರಿಂದ ಲೈಫಲ್ಲಿ ಇವರು ಎಂಥ ಸಂಕಷ್ಟಕ್ಕೆ ಎದುರಾದ್ರೂ ಯಾವುದೋ ಒಂದು ಕಡೆಯಿಂದ ಹೆಲ್ಪ್ ಬಂದು ಆ ಒಂದು ಸಂಕಷ್ಟದಿಂದ ಹೊರಗೆ ಬರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒಂದು ನೋಡಿ, ಶುಕ್ರ ತುಂಬ ಬಲವಾಗಿರೋದನ್ನು ಕಾಣಿಸುತ್ತೆ. ಶುಕ್ರ ಬಲವಾಗಿರೋದ್ರಿಂದ ಎಲ್ಲ ರೀತಿಯ ಆಸ್ತಿ ಐಶ್ವರ್ಯವನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ನೋಡಿ ಇಲ್ಲಿ ಯಾವುದು ಈ ಐ ಅಂತ ಕರಿತೀವಿ, ಇದನ್ನು ನೋಡ್ರಿ ಕಾಲ್ ಇಟ್ ಆಸ್ ಬುದ್ಧಾಸೈ ಅಂತ ಕರಿತೀವಿ. ಈ ಥರ ಯಾರಿಗೆ ಇರುತ್ತೆ ಅವರು ತುಂಬ 6 ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ, ಹಣವನ್ನು ಸಹ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಊಟದ ವಿಚಾರದಲ್ಲಿ ಬಹಳಷ್ಟು ಜನರಸ್ ಆಗಿರ್ತಾರೆ. ಎಲ್ಲಿ ಹೋದ್ರೂ ಇವ್ರಿಗೆ ಊಟವನ್ನು ತುಂಬ ಸ್ಪಷ್ಟವಾಗಿ ಎಲ್ಲೋದ್ರೂ ಊಟವನ್ನು, ಸೊಗಸಾದ ಊಟವನ್ನು ಮಾಡುವಂಥ ಒಂದು ಭಾಗ್ಯ ಇವ್ರಿಗೆ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ಮ್ಯಾರೇಜ್ ಲೈನ್ ಸ್ವಲ್ಪ ಒಂದು ಹಾರ್ಟ್ ಲೈನ್ ಕಡೆ ಬಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರು ಅನ್ಕಂಡೀಷನ್ ಲವ್ ಅನ್ನು ಇವರ ವೈಫ್ ಇವರನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಬೆರಳುಗಳಿಗೆ ನೋಡಿದಾಗ ಗುರು ಬೆರಳು ಸ್ವಲ್ಪ ಶಾರ್ಟ್ ಆಗಿರೋದನ್ನು ಕಾಣಿಸುತ್ತೆ, ಆದರೆ ಸೂರ್ಯ ಬೆರಳು ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಅಂದರೆ ಇವರು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಮುನ್ನೋಗೋದಿಲ್ಲ. ಬಟ್ ಒನ್ಸ್ ಅದರಲ್ಲಿ ಒಂದು ಪ್ರದೇಶಕ್ಕೆ ಎಂಟ್ರಿ ಕೊಟ್ಟರು ಅಂದರೆ ಅವರು ಅದರಿಂದ ಹಿನ್ನಡೆಯೋ ಸಾಧ್ಯತೆನೇ ಇಲ್ಲ. ಒಳ್ಳೆ ಹಣವನ್ನು, ಆಸ್ತಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಟ್ರಬಲ್ ಅನ್ಬೋದು. ಒಂದು ಕೆಲಸಕ್ಕೆ ಇಳಿಯೋವರೆಗೂ ಕಷ್ಟ ಹಿಡಿದ ಮೇಲೆ ಅದನ್ನು ಸಕ್ಸಸ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ಫಸ್ಟ್ ಪ್ಯಾಲೇಜ್ಗಿಂತ ಸ್ವಲ್ಪ ಶಾರ್ಟ್ ಇದೆ, ಅಥವಾ ಫಸ್ಟ್ ಪ್ಯಾಲೇಜ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಸ್ವಲ್ಪ ಇಲ್ಲಿ ಗ್ಯಾಪ್ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕಾಗಿರುತ್ತೆ ಇವರು ಅಂತ ಹೇಳ್ಬೋದು. ಎಸ್, ಉಳಿದಂತೆ ಬಹಳ ಉತ್ತಮವಾದಂಥ ಒಂದು ಕೈ ಇದೆ ಇವರಿಗೆ. ಬಹಳ ಅಂದರೆ ಬಹಳ ಉತ್ತಮವಾದಂಥ ಒಂದು ಜೀವನ ಇವ್ರದ್ದು ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ನೋಡಿ, ಇದು ಹಾರ್ಟ್ ಲೈನ್, ಇದು ಹೆಡ್ ಲೈನ್, ಇವೆರಡರ ಮಧ್ಯೆ ಒಂದು ರೇಖೆ ಒಂದು ಸಂಧಿಸ್ತಾ ಇರೋದನ್ನು ಕಾಣಿಸುತ್ತೆ. ಹೀಗಾದಾಗ ಆ ವ್ಯಕ್ತಿ ಹಾರ್ಟ್ ಏನು ಕೇಳುತ್ತೆ ಅದೇ ಥರ ಬುದ್ಧಿನೂ ಸಹ ಮಾಡುತ್ತೆ. ಅಂದರೆ ಬುದ್ಧಿ ಮತ್ತು ಹೃದಯ ಇವೆರಡು ಬಹಳ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ಹೋಗ್ತವೆ. ಇವರಿಗೆ ಕನ್ಫ್ಯೂಷನ್ಸು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಈ ಮಧ್ಯ ಭಾಗದಲ್ಲಿ ಬೆರಳುಗಳ ಒಂದು ಮಿಡಲ್ ಏರಿಯಾ ತುಂಬ ಜಾಸ್ತಿ ಇರೋದನ್ನು ಕಾಣಿಸುತ್ತೆ. ಈ ಥರ ವ್ಯಕ್ತಿ ಇರುವಂಥವ್ರು ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಕ್ಟಿಕಾಲಿಟಿ ಜಾಸ್ತಿ ಇರುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡಿ. ಅದಕ್ಕೆ ಮುಂಚೆ ಕೊನೆಯದಾಗಿ ಕಂಕಣ ರೇಖೆ ಬಗ್ಗೆ ಹೇಳ್ತೀನಿ. ನೋಡಿ, ಕಂಕಣ ರೇಖೆ ಸ್ವಲ್ಪ ಈ ಥರ ಒಂದು ಒಳಭಾಗಕ್ಕೆ ಬಗ್ಗಿರೋದ್ರಿಂದ ಸ್ವಲ್ಪ ಇವರ ಮಕ್ಕಳ ಸಂಖ್ಯೆ ಕಡಿಮೆ ಇರೋದನ್ನು ಕಾಣಿಸುತ್ತೆ, ಅಥವಾ ಲೇಟಾಗಿ ಮಕ್ಕಳಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಅಥವಾ ತುಂಬ ಒಂದೇ ಮಗು ಇರುವಂಥ ಸಾಧ್ಯತೆಯೂ ಇರುತ್ತೆ ಇವರಿಗೆ. ಎರಡನೇದು ಆಸ್ತಿ ಐಶ್ವರ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ್ರೆ ನಾನು ವಾಟ್ಸಪ್ ಮಾಡಿ ಹಾಗೂ ನನಗೆ ಕಾಲ್ ಸಹ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಕಾಲ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.